ANMR ನ್ಯೂಸ್ಗೆ ಸ್ವಾಗತ. ನಗರದ 18ನೇ ವಾರ್ಡಿನ ಉಪಚುನಾವಣೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಕೆ. ಚಿಂತಾಮಣಿ ನಗರದ 18ನೇ ವಾರ್ಡಿನ ಕೀರ್ತಿನಗರದ ತೆರವಾದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ದಿನಾಂಕ ಪ್ರಕಟಣೆಯಾದ ದಿನದಿಂದ ಇದುವರೆಗೂ ನಾಮಪತ್ರ ಸಲ್ಲಿಸಲು ಬಾರದ ವಿವಿಧ ಪಕ್ಷ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರಗಳ ಸಲ್ಲಿಕೆಗೆ ಇಂದು ಕೊನೆಯ ದಿನಾಂಕವಾಗಿದ್ದರಿಂದ ವಿವಿಧ ಪಕ್ಷದ ಅಭ್ಯರ್ಥಿಗಳು ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ತಂಡೋಪತಂಡವಾಗಿ ನಾಮಪತ್ರಗಳನ್ನು ಸಲ್ಲಿಸಿದ್ದು ಒಟ್ಟು ಇಂದು 10 ಮಂದಿ ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಚುನಾವಣಾಧಿಕಾರಿಯಾದ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕಿ ಜಿ ಸವಿತಾರವರು ತಿಳಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್, ಭಾರತೀಯ ಜನತಾ ಪಕ್ಷದಿಂದ ಸೊಣಶೆಟ್ಟಹಳ್ಳಿ ಬಡಾವಣೆಯ BV ಸೂರ್ಯಪ್ರಕಾಶ್, JDS ಪಕ್ಷದಿಂದ ಮುನಾವರ್ ಪಾಷಾ, SDPI ಪಕ್ಷದಿಂದ ಹೂವಿನಪೇಟೆಯ ನಿವಾಸಿ ಅನ್ಸರ್ ಪಾಷಾ ಮತ್ತು ಪಕ್ಷೇತರ ಅಭ್ಯರ್ಥಿಗಳಾಗಿ ಸೊಣಶೆಟ್ಟಹಳ್ಳಿ ಬಡಾವಣೆಯ ನಿವಾಸಿಗಳಾದ ಮೊಹಮ್ಮದ್ ಮುಬಾರಕ್, ಸೈಯದ್ ಆರ್ಷಿಯಾ, ಅಯೂಬ್ ಖಾನ್ ಅವರು ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿಗಳು ಸಮಯದ ನಿಗದಿಪಡಿಸಿದ ವೇಳೆಗೆ ಬಂದ ಎಲ್ಲ ಅಭ್ಯರ್ಥಿಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಸ್ವೀಕರಿಸಿದರು. ಇನ್ನು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ಜಿ ಸವಿತಾರವರು, ಅಭ್ಯರ್ಥಿಗಳ ನಾಮಪತ್ರಗಳ ಪರಿಶೀಲನೆ ಡಿಸೆಂಬರ್ 16ರಂದು ಶನಿವಾರ ನಡೆಯಲಿದ್ದು, ಡಿಸೆಂಬರ್ 18ರಂದು ಸೋಮವಾರ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಇನ್ನು ಡಿಸೆಂಬರ್ 27ರಂದು ಬುಧವಾರ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಗದಿಪಡಿಸಲಾಗಿದ್ದು, ಅಕಸ್ಮಾತ್ ಮರು ಮತದಾನ ಇದ್ದಲ್ಲಿ ಮತದಾನವನ್ನು ಡಿಸೆಂಬರ್ 29ರಂದು ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಗದಿಪಡಿಸಿದ್ದು, ಮತ ಎಣಿಕೆಯನ್ನು ಡಿಸೆಂಬರ್ 30ರಂದು ಶನಿವಾರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಲಿದೆ. ಅದುವರೆಗೂ 18ನೇ ವಾರ್ಡಿನ ಕೀರ್ತಿನಗರ ವಾರ್ಡಿನಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಅವರು ವಿವರಿಸಿದರು. ಚಿಂತಾಮಣಿ ನಗರಸಭಾ ವಾರ್ಡ್ ನಂಬರ್ 18ರ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಾನು ಹೇಳಿ ಬಯಸೋದೇನೆಂದರೆ, ಸುಮಾರು 60 ವರ್ಷಗಳ ಇತಿಹಾಸ ಇರುವಂಥ ಕುಟುಂಬದಲ್ಲಿ ಜನಿಸಿದ್ದೇ ಫಸ್ಟು ಹೆಮ್ಮೆ ಆಗ್ತಾಯಿದೆ. ನಾವು ಜನರ ಕಷ್ಟ ಸುಖಗಳಿಗೆ ಹಗಲು ರಾತ್ರಿ ದುಡಿಯುವಂಥವ್ರು. ಅದಕ್ಕಾಗಿ ಸದಾಕಾಲ ಜನ ನಮ್ಮನ್ನೇ ಕೈ ಹಿಡಿತಾ ಬರ್ತಾ ಇದ್ದಾರೆ. ಈಗಲೂ ವಿಶ್ವಾಸ ಇದೆ, ಬರುವಂಥ ಉಪಚುನಾವಣೆಯಲ್ಲಿ ಮತ್ತು ಮುಂದೆ ಬರುವಂಥ ಚುನಾವಣೆಯಲ್ಲಿ ಯಾವತ್ತೂ ಸಹ ಹೇಗೆ ಕೈ ಬಿಟ್ಟಿಲ್ವೋ ಅದೇ ಥರ ಈ ಬಾರಿಯೂ ಸಹ ನಮ್ಮ ಕೈ ಹಿಡಿಯುವಂಥದ್ದು ಶತಸಿದ್ಧ. ನಮ್ಮ ಅಣ್ಣನವರಾದ ಮೊಹಮ್ಮದ್ ಶಫೀಕ್ ಅವರು ಗೆಲುವು ಸಾಧಿಸುವುದು ಶತಸಿದ್ಧ ಅಂತ ಹೇಳ್ತಾ, ಏನಿವತ್ತು ನಮ್ಮ ತಾತ ಅವರಿದ್ದಾರೆ ಅಬ್ದುಲ್ ಜಬ್ಬಾರ್ ಸಾಬ್ ಅವರ ಗೌರವವನ್ನು ಕಾಪಾಡ್ತೀವಿ. ಅದೇ ರೀತಿ ಡಾಕ್ಟರ್ MC ಸುಧಾಕರ್ ಅವರೇನು B.Pharm ಕೊಟ್ಟಿದ್ದಾರೆ, ಅದೇ ಥರ ಅವರಿಗೆ ಗೌರವಾರ್ಥವಾಗಿ ಜಯಶೀಲರಾಗಿ ಅವ್ರ ಮನೆ ಹತ್ರ ಹೋಗಿಬಿಟ್ಟು ಈ ಸೀಟೇನು ಹೋಗಿತ್ತು ಆ ಸೀಟನ್ನು ಅವ್ರಿಗೆ ತಂದುಕೊಡೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲ, ಮುಂದೆ ಸ್ಕ್ರೂಟಿನಿ ಆಗುತ್ತೆ, ನೋಡೋಣ. ಅದನ್ನ ನೀವು ಗೆಲ್ಲಕ್ಕೆ ಪ್ರಯತ್ನ ಮಾಡಲ್ವಾ? ಮಾಡ್ತೀವಿ ಸರ್, ಮಾಡ್ತೀವಿ. ಒಂದೇ ತಮ್ಮ ಗೆದ್ರು ಒಂದೇ ಕುಟುಂಬ, ಎರಡೂ ಒಂದೇ ಮುಖದ ಎರಡು ನಾಣ್ಯ. 18 ಕೀರ್ತಿನಗರ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇದುವರೆಗೆ ಒಟ್ಟು 10 ನಾಮಪತ್ರಗಳು ಸ್ವೀಕೃತವಾಗಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 2, BJP ಪಕ್ಷದಿಂದ 1, ಜನತಾದಳ ಜಾತ್ಯತೀತ 1, ಕರ್ನಾಟಕ ರಾಷ್ಟ್ರ ಸಮಿತಿ 1, SDPI 2 ಮತ್ತು ಪಕ್ಷೇತರರು 3, ಒಟ್ಟು 10 ನಾಮಪತ್ರಗಳು ಸ್ವೀಕೃತವಾಗಿದೆ. ನಾಳೆ 11 ಗಂಟೆಗೆ ಇದೇ ಕಚೇರಿಯಲ್ಲಿ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ.